ಇಂಡಿ ಕೂಟ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಖಾತೆಗೆ ಟಕಾಟಕ್ ಅಂತ ಹಣ ಜಮಾವಣೆ ಆಗುತ್ತೆ ಎಂದಿದ್ದ ರಾಹುಲ್ ಗಾಂಧಿ ಹೇಳಿಕೆಗೆ ಭಾರೀ ಸದ್ದು ಮಾಡ್ತಾ ಇದೆ ಈ ಹೇಳಿಕೆ. ಡಿಜಿಟಲ್ ಖಾತೆ ತೆರೆಯಲು ಅಂಚೆ ಕಚೇರಿ ಮುಂದೆ ಸಾವಿರಾರು ಮಹಿಳೆಯರು ಕ್ಯೂ ನಿಂತಿದ್ದಾರೆ. ಹಾಗಾದರೆ ರಾಹುಲ್ ಗಾಂಧಿ ಏನು ಹೇಳಿದರು? ಏನು ಸ್ಟೋರಿ ಇದು? ಮಹಿಳೆಯರು ಯಾಕೆ ಅಂಚೆ ಕಚೇರಿ ಮುಂದೆ ಕ್ಯೂ ನಿಂತಿದ್ದಾರೆ? ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಟಕಾಟಕ್ ಹಣಕ್ಕಾಗಿ ಮುಗಿಬಿದ್ದ ಮಹಿಳೆಯರು, ಡಿಜಿಟಲ್ ಖಾತೆಗಾಗಿ ಅಂಚೆ ಕಚೇರಿ ಮುಂದೆ ಕ್ಯೂ. ಒಂದೆಡೆ ಸರತಿ ಸಾಲಲ್ಲಿ ನಿಂತು ಕಾಯ್ತಾ ಇರೋ ಮಹಿಳೆಯರು, ಮತ್ತೊಂದೆಡೆ ಕೆಲಸದಲ್ಲಿ ಬ್ಯುಸಿಯಾಗಿರೋ ಅಂಚೆ ಕಚೇರಿ ಸಿಬ್ಬಂದಿ. ಈ ಎಲ್ಲಾ ದೃಶ್ಯಗಳಿಗೆ ಕಾರಣವಾಗಿದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಈ ಘೋಷಣೆ. ये बजी ना ताली, 1 लाख रुपए हिंदुस्तान के सबसे गरीब महिलाओं के बैंक अकाउंट के अंदर हर महीने टकाटक 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 टक. इसको कहते हैं विकास. ನೋಡಿದ್ರಲ್ಲ, ಇದೆಲ್ಲವೂ ಟಕಾಟಕ್ ಹಣ ಜಮಾವಣೆ ಘೋಷಣೆಯ ಎಫೆಕ್ಟ್. ಹೌದು, ಇಂಡಿ ಕೂಟ ಅಧಿಕಾರಕ್ಕೆ ಬಂದ್ರೆ 8,500 ರೂಪಾಯಿ ಹಣ ಜಮಾವಣೆ ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅದರ ಬೆನ್ನಲ್ಲೇ ಇದೀಗ ಮಹಿಳೆಯರು ಪೋಸ್ಟ್ ಆಫೀಸ್ ನಲ್ಲಿ ಡಿಜಿಟಲ್ ಖಾತೆ ತೆರೆಯೋಕೆ ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ವಿನ್ ಆದ್ರೆ ಕಾಸು ಹಾಕ್ತಾರಂತ ಹೇಳಿದ್ದು 8,000 ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಹೇಳಿದ್ದೆ. ಲಾಸ್ಟ್ ವೀಕ್ ಗೊತ್ತಾಯ್ತು, ಬಂದೆ, ಆಗ್ತಾ ಇಲ್ಲ, ಟೋಕನ್ ಎತ್ಕೊಂಡೆ, ಕ್ಯೂ ತುಂಬಾ ಇತ್ತು, ಕಾಲೇಜ್ ಹೋಗ್ಬೇಕು, ಅದಕ್ಕೆ ಆಗಿಲ್ಲ. 15 ದಿನಗಳಿಂದ ನಿತ್ಯ ಸಾವಿರಾರು ಮಹಿಳೆಯರು ಖಾತೆ ತೆರೆಯೋದಕ್ಕೆ ಆಗಮಿಸ್ತಾ ಇದ್ದಾರೆ. ನಿಯಂತ್ರಣ ಸಾಧ್ಯವಾಗದೆ ಅಂಚೆ ಸಿಬ್ಬಂದಿ ಟೋಕನ್ ವಿತರಿಸ್ತಾ ಇದ್ದಾರೆ. ಸರ್, ಇದು ಆಲ್ಮೋಸ್ಟ್ 6ನೇ ತಾರೀಕು, ಮೇ 6ನೇ ತಾರೀಕಿಂದ ಶುರು ಆಗಿದೆ. ಆಗಿಂದ ಅವಾಗ ಬರೀ 400, 500, 300 ಆ ಥರ ಅಕೌಂಟ್ ಆಗ್ತಿತ್ತು ಪರ್ ಡೇ. ಈಗ ಇತ್ತೀಚೆಗೆ ಒಂದು ವಾರದಿಂದ, ಹೋದ ವಾರದಿಂದ ಬಂದು 600, 700, 800 ಆ ಥರ ಆಗ್ತಿದೆ. ನಿನ್ನೆ ಒಂದೇ ದಿನ 1,200 ಅಕೌಂಟ್ ಆಗಿದೆ ಸರ್. ಅದು ಜನ ಇನ್ನೂ ಹೆಚ್ಚಾಗ್ತಿದ್ದಾರೆ. ಬೆಳಿಗ್ಗೆ 3 ಗಂಟೆಗೆ ಬಂದು ಕೂತ್ಕೋತಾರೆ, ಹೊರಗಡೆ ಲೈನ್ ಮಾಡ್ತಾರೆ, ಟೋಕನ್ ತಗೋತಾರೆ. ಟೋಕನ್ ದಿನ 500, 600 ಟೋಕನ್ ಕೊಡ್ತೀವಿ. ಇನ್ನು ಅಕೌಂಟ್ ಓಪನ್ ಮಾಡಿದ ತಕ್ಷಣವೇ ಹಣ ಬರಲ್ಲ. ಅಕೌಂಟ್ ಓಪನ್ ಮಾಡುವುದಕ್ಕೆ ಡೆಡ್ಲೈನ್ ಸಹ ಇಲ್ಲ ಅಂತ ಬೋರ್ಡ್ ಹಾಕಿ ಮೈಕ್ ನಲ್ಲಿ ಅಂಚೆ ಸಿಬ್ಬಂದಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಕಸ್ಟಮರ್ಗೆ ನಾನು ಇನ್ನೊಂದು ಹೇಳೋದೇನೆಂದರೆ, ಈ IPPB ಖಾತೆನ ಯಾವುದೇ ಅಂಚೆ ಕಚೇರಿಯಲ್ಲಿ ತೆಗಿಬೋದು. ಮತ್ತು ಎರಡನೇದಾಗಿ ಯಾವುದೇ ಲಾಸ್ಟ್ ಡೇಟ್ ಅಂತ, ಕೊನೆ ದಿನಾಂಕ ಅಂತಿಲ್ಲ. ಕೆಲವರೆಲ್ಲ ಇವತ್ತೇ ಲಾಸ್ಟ್ ಡೇಟ್ ಅಂತೇಳಿ ತಂಡವಾಗಿ ಬರ್ತಾ ಇದ್ದಾರೆ. ಬೆಳಿಗ್ಗೆ ತಿಂಡಿ ಊಟ ಎಲ್ಲ ಬಿಟ್ಟು ಕ್ಯೂನಲ್ಲಿ ನಿಂತ್ಕೊತಾ ಇದ್ದಾರೆ. ಸೊ ತುಂಬ ಕಷ್ಟಪಡ್ತಾ ಇದ್ದಾರೆ. ನನ್ನ ಕಸ್ಟಮರ್ಗೆ ಹೇಳೋದೇನೆಂದರೆ, ಯಾವುದೇ ರೀತಿಯ ಕೊನೆ ದಿನಾಂಕ ಅಂತಿಲ್ಲ. ಒಟ್ನಲ್ಲಿ ಚುನಾವಣಾ ಪ್ರಚಾರದ ಅಬ್ಬರದಲ್ಲಿ ರಾಹುಲ್ ಗಾಂಧಿ ಆಡಿದ ಮಾತುಗಳಿಂದ ಜನ ಟಕಾಟಕ್ ಹಣದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇಂಡಿ ಕೂಟ ಅಧಿಕಾರಕ್ಕೆ ಬಂದ ಮೇಲಷ್ಟೇ ಹಣ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.